ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಗತ್ತಿನ ಎಲ್ಲ ಉಗ್ರರು ನಡಗೋ ರೀತಿ ಭಾರತ ಮಿಸೈಲ್ ಮಳೆ ಸುರಿಸಿ ಆಪರೇಷನ್ ಸಿಂಧೂರ್ ಮಾಡಿತ್ತು. ಇಷ್ಟಾದ್ರೂ ಪಾಕ್ ಉಗ್ರರು ಬುದ್ಧಿ ಕಲ್ತಂಗ್ ಕಾಣಿಸ್ತಾ ಇಲ್ಲ. ಈಗ ಭಾರತದ ವಿರುದ್ಧ ಮತ್ತೊಂದು ಷಡ್ಯಂತ್ರ ಶುರು ಮಾಡಿದ್ದಾರೆ. ಈ ಬಾರಿ ಪಾಕ್ ಬಿಟ್ಟು ಭಾರತದ ಇನ್ನೊಂದು ನೆರೆ ರಾಷ್ಟ್ರ ನೇಪಾಳದ ಮೂಲಕ ದಾಳಿ ಮಾಡೋಕೆ, ಅದನ್ನ ಲಾಂಚ್ ಪ್ಯಾಡ್ ಆಗಿ ಬಳಸೋಕೆ ಸಂಚು ರೂಪಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಖುದ್ದು ನೇಪಾಳದ ಅಧಿಕಾರಿಗಳೇ ಆತಂಕ ಹೊರ ಹಾಕ್ತಾ ಇದ್ದಾರೆ. ಸೌತ್ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಹಾಗೂ ಭದ್ರತೆಗೆ ಸವಾಲುಗಳೇನು ಅನ್ನೋ ವಿಚಾರದ ಕುರಿತು ಕಾಠ್ಮಂಡುನಲ್ಲಿ ಸೆಮಿನಾರ್ ನಡೆಸಲಾಗಿತ್ತು. ಇದರಲ್ಲಿ ನೇಪಾಳ ಅಧ್ಯಕ್ಷರ ರಾಜಕೀಯ ಸಲಹೆಗಾರ ಹಾಗೂ ಮಾಜಿ ಕೈಗಾರಿಕಾ ಮಂತ್ರಿ ಸುನಿಲ್ ಬಹದ್ದೂರ್ ಥಾಪಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ ಮೂಲಕ ಲಷ್ಕರ್ ಹಾಗೂ ಜೈಷ್ ಉಗ್ರ ಸಂಘಟನೆಗಳು ಭಾರತಕ್ಕೆ ಅಪಾಯವನ್ನು ಉಂಟು ಮಾಡೋಕೆ ನೇಪಾಳವನ್ನ ಬಳಸ್ತಾ ಇದ್ದಾರೆ. ನೇಪಾಳ ಮಾರ್ಗವಾಗಿ ಅದನ್ನ ಸೆಂಟರ್ ಆಗಿ ಬಳಸಿಕೊಂಡು ದಾಳಿ ಮಾಡೋಕೆ ನೋಡ್ತಾ ಇದ್ದಾರೆ. ಇದಕ್ಕೆ ತಂತ್ರಗಳು ನಡೀತಾ ಇದ್ದಾವೆ. ಸಾರ್ಕ್ನ ಪ್ರಾದೇಶಿಕ ಏಕೀಕರಣಕ್ಕೆ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಕಂಟಕವಾಗಿದೆ ಅಂತ ಓಪನ್ ಆಗಿ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲದೆ ಉಗ್ರವಾದದ ವಿರುದ್ಧ ಹೋರಾಡುವಾಗ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಇರಬಾರದು. ಪರಸ್ಪರ ನೆರೆ ರಾಷ್ಟ್ರಗಳು ಇಂಟೆಲಿಜೆನ್ಸ್ ಮಾಹಿತಿ ಶೇರ್ ಮಾಡ್ಕೊಳ್ಳೋದನ್ನ ಮತ್ತಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಭಾರತ ನೇಪಾಳ ಗಡಿಯಲ್ಲಿ ಎರಡೂ ಸೇನೆಗಳು ಒಬ್ರಿಗೊಬ್ರು ಸಹಕಾರದೊಂದಿಗೆ ಗಸ್ತು ತಿರುಗಿ ಅಲರ್ಟ್ ನಲ್ಲಿರೋದು ತುಂಬಾ ಮುಖ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರ ಈಗ ತೀವ್ರ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಭಾರತ ನೇಪಾಳ 1751 ಕಿಲೋಮೀಟರ್ ಬಾರ್ಡರ್ ಅನ್ನ ಶೇರ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಗಡಿಯು ಓಪನ್ ಆಗೇ ಇದೆ. ಎರಡು ರಾಷ್ಟ್ರಗಳ ನಡುವೆ ಜನರಲ್ಲೂ ಕೂಡ ಅತ್ಯಂತ ಆಳವಾದ ಫ್ಯಾಮಿಲಿ ಕನೆಕ್ಷನ್ಸ್ ಇದಾವೆ. ಬೇಲಿನೂ ಸರಿಯಾಗಿ ಹಾಕಿಲ್ಲ. ಹೀಗಾಗಿ ಇದನ್ನೇ ಉಗ್ರರು ಅಡ್ವಾಂಟೇಜ್ ಆಗಿ ತಗೋಬಹುದು ಅಂತ ಹೇಳಲಾಗ್ತಿದೆ. ನೇಪಾಳಕ್ಕೊಂದ್ಸಲಿ ತಲುಪಿದ್ರೆ ಸಾಕು, ಆಮೇಲೆ ಅಲ್ಲಿಂದ ಈ ಕಡೆಗೆ ಹಾರ್ಕೊಳ್ಳೋದು ಈಸಿ ಅಂತ. ಈ ಹಿಂದೆ ನೇಪಾಳದ ನಕಲಿ ದಾಖಲೆಗಳನ್ನು ಯೂಸ್ ಮಾಡಿಕೊಂಡು ಅನೇಕರು ಭಾರತಕ್ಕೆ ಹಾರ್ತಾ ಇದ್ರು. ಈಗಲೂ ಕೂಡ ಆ ಗ್ಯಾಂಗ್ ಆಕ್ಟಿವ್ ಆಗಿದೆ. 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC814 ಹೈಜಾಕ್ ಟೈಮ್ನಲ್ಲಿ ಇದೇ ನೇಪಾಳದ ಕಾಠ್ಮಂಡುನಲ್ಲಿ ದಾಳಿಕೋರರು ಫ್ಲೈಟ್ ಹತ್ತಿದ್ರು. ಜೊತೆಗೆ ಭಾರತದಲ್ಲಿ 40ಕ್ಕೂ ಅಧಿಕ ಸ್ಫೋಟ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಲಷ್ಕರ್ ಟಾಪ್ ಉಗ್ರ ಅಬ್ದುಲ್ ಕರೀಂ ಕೂಡ 2013ರಲ್ಲಿ ಇದೇ ನೇಪಾಳ ಬಾರ್ಡರ್ನಲ್ಲಿ ಅರೆಸ್ಟ್ ಆಗಿದ್ದ. ಇನ್ನು ಇಂಡಿಯನ್ ಮುಜಾಹಿದೀನ್ ಸಂಘಟನೆಯ ಸಹ ಸಂಸ್ಥಾಪಕ ಯಾಸೀನ್ ಭಟ್ಗಳು ಕೂಡ 2013ರಲ್ಲಿ ನೇಪಾಳದಲ್ಲಿ ಅರೆಸ್ಟ್ ಆಗಿ ನಂತರ ಆತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿತ್ತು. ಇದೆಲ್ಲದರ ಮಧ್ಯೆ 1 ತಿಂಗಳ ಹಿಂದಷ್ಟೇ ಪಾಕ್ ಹಾಗೂ ಬಾಂಗ್ಲಾ ಮೂಲದ ಒಳನುಸುಳುಕೋರರು ನೇಪಾಳ ಗಡಿ ಮೂಲಕ ಭಾರತಕ್ಕೆ ಒಳನುಗ್ಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 33ರಿಂದ 37 ನುಸುಳುಕೋರರ ಗುಂಪನ್ನ ನಮ್ಮ ಭದ್ರತಾ ಪಡೆಗಳು ಟ್ರ್ಯಾಕ್ ಮಾಡ್ತೇವೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು. ಇದೇ ಕಾರಣಕ್ಕೆ ಗಡಿಯಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಹಾಕಲಾಗಿತ್ತು. 1,500 ಹೆಚ್ಚುವರಿ ಭದ್ರತಾ ಪಡೆಯನ್ನ ನೇಮಕ ಮಾಡಲಾಗಿತ್ತು. ಭಾರತ ನೇಪಾಳ ಗಡಿಯಲ್ಲಿ ಹೈ ಅಲರ್ಟ್ ಮೇಂಟೈನ್ ಮಾಡಲಾಗ್ತಾ ಇದೆ. ನಿರಂತರವಾಗಿ ಗಸ್ತು ತಿರುಗ್ತಾ ಇದ್ದಾರೆ. ಇದರ ನಡುವೆನೇ ಈಗ ನೇಪಾಳ ಅಧಿಕಾರಿಗಳೇ, ಅದು ಕೂಡ ಟಾಪ್ ಲೆವೆಲ್ನ ವ್ಯಕ್ತಿಗಳು ನೇಪಾಳ ಸರ್ಕಾರದಲ್ಲಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿರುವುದು ಪಾಕ್ ವಿರುದ್ಧ ಓಪನ್ ಆಗಿ ಮಹತ್ವ ಪಡ್ಕೊಳ್ತಾ ಇದೆ. ಏನು ಆಪರೇಷನ್ ಬಾಂಬ್ ಅಥವಾ ಆಪರೇಷನ್ ಸೂರ್ಯೋದಯ ಹೆಸರಲ್ಲಿ ಪಾಕ್ ಸೇನೆ ವಿರುದ್ಧ ಬಲೂಚಿಗಳು ಕಾರ್ಯಾಚರಣೆ ಮಾಡ್ತಾ ಇದಾರಲ್ಲ, ಈಗ ಅದು 3 ದಿನ ಪೂರೈಸಿದ್ದು ತಮ್ಮ ಟಾರ್ಗೆಟ್ ರೀಚ್ ಆಗಿದ್ದೀವಿ ಅಂತ ಬಲೂಚಿಗಳು ಘೋಷಿಸಿಕೊಂಡಿದ್ದಾರೆ. ಪಾಕ್ ಸೇನೆ, ISI, ಫ್ರಂಟಿಯರ್ ಕೋರ್, ಮಿಲಿಟರಿ ಇಂಟೆಲಿಜೆನ್ಸ್, ಕಸ್ಟಮ್ಸ್, ಕೋಸ್ಟ್ ಗಾರ್ಡ್ ಮತ್ತು ಪಾಕ್ ಪೊಲೀಸರನ್ನ ಗುರಿಯಾಗಿಸಿ 3 ದಿನದಲ್ಲಿ ಭರ್ತಿ 84 ಕಡೆ ದಾಳಿ ಮಾಡಿದ್ದೀವಿ. ನಾವು ಸಕ್ಸಸ್ ಕಂಡಿದ್ದೀವಿ ಇದರಲ್ಲಿ ಅಂತ ಬಲೂಚ್ ಲಿಬರೇಷನ್ ಫ್ರಂಟ್ ಹೇಳಿದೆ. ಈ ದಾಳಿಗಳಲ್ಲಿ ಪಾಕ್ ಸೇನೆಯ 59 ಸೈನಿಕರು ಮತ್ತು ಸೋಕಾಲ್ಡ್ ಸೀಕ್ರೆಟ್ ಏಜೆಂಟ್ಗಳನ್ನು ಹೊಡೆದು ಹಾಕಿದ್ದೀವಿ. 50ಕ್ಕೂ ಅಧಿಕ ಪಾಕ್ ಸೈನಿಕರು ಗಂಭೀರ ಗಾಯಗೊಂಡಿದ್ದಾರೆ ಅಂತ ಕೂಡ ಬಲೂಚ್ ತನ್ನ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿದೆ. ಬಲೂಚಿಸ್ತಾನದ ಮಕ್ರಾನ್, ರಾಕ್ಷಾನ್, ಕೋಲ್ವಾ, ಸರ್ವಾನ್, ಜಾಲ್ವಾನ್, ಕೊಯಸುಲೆಮಾನ್, ಬೆಲಾ ಮತ್ತು ಕಚ್ಚಿಗಳಲ್ಲಿ ಸಂಘಟಿತವಾಗಿ ದಾಳಿ ಮಾಡಿದ್ದೇವೆ. ಪಾಕ್ ಸೇನೆಯ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದೀವಿ ಅಂತ BLF ಹೇಳಿದೆ. ಏನು ಈ ಆಪರೇಷನ್ ನಲ್ಲಿ 7 ಮೊಬೈಲ್ ಟವರ್, ಅದರ ಮಷಿನರಿಗಳು, ಪಾಕ್ ಸೇನೆಯ ವಾಹನಗಳು, ಟ್ರಕ್ಗಳು, ಗ್ಯಾಸ್ ಟ್ಯಾಂಕರ್ಗಳು ಸೇರಿದ ಹಾಗೆ 25 ವಾಹನಗಳನ್ನು ಸಂಪೂರ್ಣ ನಾಶಪಡಿಸಿದ್ದೀವಿ. ಕಂಪ್ಲೀಟ್ ಸಕ್ಸಸ್ ಸಿಕ್ಕಿದೆ ನಮಗೆ ಅಂತ ಬಲೂಚ್ ಲಿಬರೇಷನ್ ಫ್ರಂಟ್ ಹೇಳಿದೆ.
ಈ ದಾಳಿಯಲ್ಲಿ 5ಕ್ಕೂ ಅಧಿಕ ಸರ್ವೆಲೆನ್ಸ್ ಡ್ರೋನ್ ಕ್ಯಾಮೆರಾಗಳು ಹಾಗೂ ಕ್ವಾಡ್ ಕಾಪ್ಟರ್ಗಳನ್ನು ಕೂಡ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಲವು ಬ್ಯಾಂಕ್ಗಳಿಗೆ ಬೆಂಕಿ ಇಟ್ಟಿದ್ದೀವಿ. ಒಟ್ಟಾರೆ ಪಾಕಿಸ್ತಾನ ಸರ್ಕಾರವನ್ನ ಪ್ರತಿನಿಧಿಸೋ ಏನೇನಿದೆ ಎಲ್ಲವನ್ನ ನಾವು ಟಾರ್ಗೆಟ್ ಮಾಡಿದೀವಿ ಅಂತ ಬಲೂಚ್ ಪಡೆಗಳು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ದಾಳಿಗಳು ಕಂಟಿನ್ಯೂ ಆಗ್ತಾ ಇದೆ. ಇದೀಗ ನಿರ್ಮಾಣ ಹಂತದ ಬಾಲಕಿಯರ ಶಾಲೆಯನ್ನ ಟಾರ್ಗೆಟ್ ಮಾಡಿ ಸುಧಾರಿತ ಸ್ಫೋಟಕವನ್ನ ಇಟ್ಟು ಧ್ವಂಸಗೊಳಿಸಲಾಗಿದೆ. ಕಟ್ಟಡಕ್ಕೆ ಭಾರಿ ಹಾನಿಯಾಗಿದೆ. ಇದು ಎಲ್ಲಾಗಿದೆ? ಖೈಬರ್ ಪಖ್ತೂನ್ಖ್ವಾದಲ್ಲಿ ಆಗಿದೆ. ಪಾಕಿಸ್ತಾನ ತಾಲಿಬಾನ್ನವರು ಪಶ್ತೂನಿಸ್ತಾನ್ ಸಪರೇಟ್ ರಾಷ್ಟ್ರ ಅಂತ ಹೋರಾಡ್ತಿರೋ ಇನ್ನೊಂದು ರಾಜ್ಯ ಇದು. ಖೈಬರ್ ಪಖ್ತೂನ್ಖ್ವಾ KPK ಅಲ್ಲಾಗಿದೆ. ಇದು ಘಟನೆಯಲ್ಲಿ ಯಾವುದೇ ಸಾವು ನೋವು ಉಂಟಾಗಿಲ್ಲ. ದಾಳಿಯ ಹೊಣೆಯನ್ನು ಕೂಡ ಈ ಕ್ಷಣದವರೆಗೂ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ತನಿಖೆ ನಡೀತಾ ಇದೆ. ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನ್ ಅಮೆರಿಕದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿತ್ತು. ಜೂನ್ 23ನೇ ತಾರೀಕು ಕತರ್ನಲ್ಲಿರೋ ಏರ್ ಬೇಸ್ಗೆ ಮಿಸೈಲ್ ಹಾಕಿತ್ತು. ಈಗ ಆ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಇರಾನ್ ದಾಳಿಯಲ್ಲಿ ಸೆಕ್ಯೂರ್ ಸ್ಯಾಟಲೈಟ್ ಕಮ್ಯುನಿಕೇಷನ್ಗಾಗಿ ಅಮೆರಿಕ ಸೇನೆ ಬಳಸ್ತಾ ಇದ್ದ ಜಿಯೋಡೆಸಿಕ್ ಡೋಮ್ ಡ್ಯಾಮೇಜ್ ಆಗಿರೋದು ಸ್ಯಾಟಲೈಟ್ ಇಮೇಜ್ನಿಂದ ಗೊತ್ತಾಗಿದೆ. ಹೀಗಂತ ಅಸೋಸಿಯೇಟೆಡ್ ಪ್ರೆಸ್ ರಿಪೋರ್ಟ್ ಮಾಡಿದೆ. 2016ರಲ್ಲಿ 125 ಕೋಟಿ ರೂಪಾಯಿಗೂ ಅಧಿಕ ಖರ್ಚಲ್ಲಿ ಅಮೆರಿಕದ ಅಡ್ವಾನ್ಸ್ ಸ್ಯಾಟಲೈಟ್ ಕಮ್ಯುನಿಕೇಷನ್ಗಾಗಿ ಈ ಡೋಮ್ ಅನ್ನ ಇನ್ಸ್ಟಾಲ್ ಮಾಡಲಾಗಿತ್ತು. ದೋಹಾ ಹೊರವಲಯದಲ್ಲಿರೋ ಈ ಸೆಂಟರ್ ಅಮೆರಿಕ ಸೆಂಟ್ರಲ್ ಕಮಾಂಡ್ನ ಫಾರ್ವರ್ಡ್ ಹೆಡ್ ಕ್ವಾರ್ಟರ್ಗೆ ತುಂಬಾ ನೆಲೆ ಇದು. ಈ ಭಾಗದಲ್ಲಿ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಗೆ ಇದು ತುಂಬಾ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇತ್ತು. ಈಗ ಇದೇ ಸೆಂಟರ್ನ ಡೋಮ್ಗೆ ಹಾನಿ ಮಾಡಲಾಗಿದೆ. ಇದರ ಬಗ್ಗೆ ಅಮೆರಿಕದ ಪೆಂಟಗನ್ ಕೂಡ ಕನ್ಫರ್ಮ್ ಮಾಡಿದೆ. ಇರಾನ್ ಹಾರಿಸಿರುವ ಹಲವಾರು ಮಿಸೈಲ್ಗಳಲ್ಲಿ ಒಂದು ಬಂದು ಈ ಡೋಮ್ಗೆ ಹೊಡೆದಿದೆ. ಇದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ ನಿಜ, ಆದರೆ ಇದರ ಕಾರ್ಯಾಚರಣೆಗೆ ಯಾವುದೇ ಅಡಚಣೆ ಉಂಟಾಗಿಲ್ಲ ಅಂತ ಪೆಂಟಗನ್ ವಕ್ತಾರ ಸಿಎನ್ ಪಾರ್ನೆಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಳೆದ ಜೂನ್ನಲ್ಲಿ ಅಮೆರಿಕ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ನಡೆಸಿರೋ ಕುರಿತು ಇಸ್ರೇಲ್ ಮತ್ತೆ ರಿಯಾಕ್ಷನ್ ಕೊಟ್ಟಿದೆ. ಇರಾನ್ನ ನತಾನ್ಜ್, ಫೋರ್ಡೋ ಮತ್ತು ಇಸ್ಫಹಾನ್ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಈ ಪೈಕಿ ಇಸ್ಫಹಾನ್ ಸೈಟ್ನಲ್ಲಿ ಧ್ವಂಸ ಮಾಡಿರೋ ಎನ್ರಿಚ್ಡ್ ಯುರೇನಿಯಂ ಅನ್ನ ಇರಾನ್ ಮತ್ತೆ ಸ್ಟೋರ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಒಂದು ವೇಳೆ ಇರಾನ್ ಏನಾದರೂ ಮತ್ತೆ ಈ ಪ್ರದೇಶದಲ್ಲಿ ಯುರೇನಿಯಂ ಎನ್ರಿಚ್ ಮಾಡ್ಕೊಳ್ಳೋಕೆ ಮುಂದಾದರೆ ಇಸ್ರೇಲ್ ಮತ್ತೆ ದಾಳಿ ಶುರು ಮಾಡುತ್ತೆ ಅಂತ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಲೆಬನಾನ್ಗೆ ನುಗ್ಗಿರೋ ಇಸ್ರೇಲಿ ಭೂಸೇನೆ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಹೆಜ್ಬುಲ್ಲಾದ ಪ್ರಮುಖ ನಾಯಕ ಮಹಮ್ಮದ್ ಶೋಯಬ್ನನ್ನ ಹೊಡೆದುರುಳಿಸಿದ್ದಾರೆ. ಅಂದ್ರೆ ಭೂಸೇನೆ ಕಾರ್ಯಾಚರಣೆ ಮಾಡ್ತಿರೋ ಟೈಮ್ನಲ್ಲಿ ವಾಯುಪಡೆಯನ್ನು ಕೂಡ ಬಳಸಿದ್ದಾರೆ. ದಕ್ಷಿಣ ಲೆಬನಾನ್ನ ನಬತಿಹ್ ಅನ್ನೋ ಕಡೆ ಏರ್ ಸ್ಟ್ರೈಕ್ ಮಾಡಿ ಇದನ್ನ ಹೊಡೆದು ಹಾಕಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ಒಳಗೆ ದಾಳಿ ನಡೆಸುವಲ್ಲಿ ಶೋಯಬ್ ಪ್ರಮುಖ ಪಾತ್ರ ವಹಿಸಿದ್ದ. ಲೆಬನಾನ್ನಲ್ಲಿ ಭಯೋತ್ಪಾದಕರಿಗೆ ಮೂಲಸೌಕರ್ಯ ನಿರ್ಮಿಸೋಕೆ ಈತ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ದ. ಇರಾನ್ ಮೂಲಕ ಲೆಬನಾನ್, ಸಿರಿಯಾ ಮತ್ತು ವೆಸ್ಟ್ ಬ್ಯಾಂಕ್ಗೆ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಕೂಡ ಮಾಡ್ತಾ ಇದ್ದ. ಹೀಗಾಗಿ ಹೊಡೆದು ಹಾಕಿದೀವಿ ಅಂತ ಇಸ್ರೇಲಿ ಸೇನೆ ಅನೌನ್ಸ್ ಮಾಡಿದೆ. ಇನ್ನು ಎಂದಿನಂತೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಪರಿಣಾಮ 45 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಒಡೆತನದ ಎಕ್ಸ್ ಪ್ಲಾಟ್ಫಾರ್ಮ್ ಭಾರತದಲ್ಲಿ ತನ್ನ ಸಬ್ಸ್ಕ್ರಿಪ್ಷನ್ ಫೀಸ್ ನಲ್ಲಿ ಭಾರಿ ಕಡಿತ ತಗೊಂಡ್ಬಂದಿದೆ. ಪೋರ್ಟಲ್ ನಲ್ಲಿನ ಅಪ್ಡೇಟ್ ಪ್ರಕಾರ ಮೊಬೈಲ್ ಆಪ್ನ ಪ್ರತಿ ತಿಂಗಳ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನ 900 ರೂಪಾಯಿನಿಂದ 470 ರೂಪಾಯಿಗೆ ಅರ್ಧಕ್ಕರ್ಧ ಕಟ್ ಮಾಡಿದೆ. ವೆಬ್ ಮೂಲಕ ಕಂಪ್ಯೂಟರ್ನಲ್ಲಿ ಎಕ್ಸ್ ಬಳಕೆ ಮಾಡೋರಿಗೂ ಕೂಡ ತಿಂಗಳ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನ ಕಮ್ಮಿ ಮಾಡಲಾಗಿದೆ. 427 ರೂಪಾಯಿಗೆ ಇಳಿಸಲಾಗಿದೆ. ಅಲ್ಲೂ ಇತ್ತ ತಿಂಗಳ ಬೇಸಿಕ್ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನ 243 ರೂಪಾಯಿನಿಂದ 170ಕ್ಕೆ ಮತ್ತು ವಾರ್ಷಿಕ ಸಬ್ಸ್ಕ್ರಿಪ್ಷನ್ ಏನು ಫೀಸ್ ಇರುತ್ತೆ ಅದನ್ನು 2590ರಿಂದ 1700ಕ್ಕೆ ಇಳಿಸಿದ್ದಾರೆ. ಇತ್ತ ಮೊಬೈಲ್ ಯೂಸರ್ಗಳಿಗೆ ಪ್ರೀಮಿಯಂ ಪ್ಲಸ್ ಪ್ಲಾನ್ ಅನ್ನು 5100 ರೂಪಾಯಿಯಿಂದ 3000 ರೂಪಾಯಿಗೆ ಇಳಿಸಿದ್ದಾರೆ. ಶೀಘ್ರದಲ್ಲಿ ಮಸ್ಕ್ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲಿ ಲಾಂಚ್ ಮಾಡಬಹುದು ಅನ್ನೋ ಸುದ್ದಿ ನಡುವೆ ಎಕ್ಸ್ ಪ್ಲಾಟ್ಫಾರ್ಮ್ ಈ ರೀತಿ ಘೋಷಣೆ ಮಾಡಿದೆ. ಏನೋ ಕೆಂಪು ಸಮುದ್ರದಲ್ಲಿ ಯೆಮೆನ್ನ ಹೂತಿಗಳು ಸರಣಿ ದಾಳಿ ನಡೆಸ್ತಿರೋ ಬೆನ್ನಲ್ಲೇ ಅಲ್ಲಿ ಆಪರೇಟ್ ಮಾಡ್ತಿರೋ ವಾಣಿಜ್ಯ ಹಡಗುಗಳು ದೊಡ್ಡ ಉಪಾಯವನ್ನ ಮಾಡಿವೆ. ಹೂತಿಗಳ ದಾಳಿಯನ್ನು ತಪ್ಪಿಸೋಕೆ ತಮ್ಮ ಪಬ್ಲಿಕ್ ಟ್ರ್ಯಾಕಿಂಗ್ ಸಿಸ್ಟಮ್ಗಳಲ್ಲಿ ತಮ್ಮ ದೇಶ ಮತ್ತು ಧರ್ಮವನ್ನ ಆಡ್ ಮಾಡ್ತಿವೆ ಅಂತ ಗೊತ್ತಾಗಿದೆ. ಹಡಗಿನಲ್ಲಿರೋ ಎಲ್ಲ ಸಿಬ್ಬಂದಿ ಮುಸ್ಲಿಂ ಮತ್ತು ಹಡಗುಗಳು ಇಸ್ರೇಲ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳೋ ಮೆಸೇಜ್ನ ಆಡ್ ಮಾಡ್ತಿವೆ. ಇದರಿಂದ ಹೂತಿಗಳ ದಾಳಿಯಿಂದ ಪಾರಾಗ್ತಿವೆ ಅಂತ ಕೂಡ ರಿಪೋರ್ಟ್ ಆಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮುಂದಿನ ವಾರ ಚೀನಾ ಪ್ರವಾಸ ಕೈಗೊಳ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. 2020ರ ಗಲ್ವಾನ್ ಸಂಘರ್ಷದ ನಂತರ ಇದೇ ಮೊದಲ ಬಾರಿಗೆ ಜೈಶಂಕರ್ ಚೀನಾ ಪ್ರವಾಸ ಕೈಗೊಂಡಂತಾಗುತ್ತೆ. ಈ ಭೇಟಿಯಲ್ಲಿ ಜುಲೈ 14-15ನೇ ತಾರೀಕು ಚೀನಾದಲ್ಲಿ ನಡೆಯಲಿರೋ ಶಾಂಘೈ ಕೋಆಪರೇಷನ್ ಕೌನ್ಸಿಲ್ನ ವಿದೇಶಾಂಗ ಸಚಿವರ ಮೀಟಿಂಗ್ ನಲ್ಲಿ ಜೈಶಂಕರ್ ಪಾಲ್ಗೊಳ್ತಾರೆ. ಈ ಮೀಟಿಂಗ್ ನ ಸೈಡ್ ಲೈನ್ಸ್ ನಲ್ಲಿ ಚೀನಾ ವಿದೇಶಾಂಗ ಮಂತ್ರಿ ವಾಂಗ್ ಈರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ಇನ್ನು ವಾಂಗ್ ಇದೇ ತಿಂಗಳು ಭಾರತಕ್ಕೆ ಭೇಟಿ ಕೊಡೋ ಪ್ರೋಗ್ರಾಂ ಕೂಡ ಇದೆ. ಗಡಿ ವಿವಾದದ ವಿಚಾರವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಮಾತುಕತೆ ನಡೆಸ್ತಾರೆ ಅವರು ಅಂತ ರಿಪೋರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.